ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಬೀದಿಲ್ ಹೋಗೋ ದಾಸಯ್ಯನನ್ನ ಕರ್ಕೊಂಡ್ ಬಂದು ಸಿಎಂ ಮಾಡಿದ್ರು ಓಕೆ. ಬೀದಿಯಲ್ಲಿ ಹೋಗೋ ದಾಸಯ್ಯನನ್ನ ಸಿಎಂ ಮಾಡೋದಕ್ಕೆ ಕರ್ನಾಟಕ ಏನು ಛತ್ರನ? ಯಾರು ಬೇಕಾದ್ರೂ ಬಂದು ಏನ್ ಬೇಕಾದ್ರೂ ಆಗಕ್ಕೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಬೀದಿಯಲ್ಲಿ ಹೋಗೋ ದಾಸಯ್ಯನಿಗೆ ವೋಟ್ ಹಾಕಿ ಶಾಸಕರೆಲ್ಲರೂ ಒಪ್ಪಿ ಇವರು ನಮ್ಮ ನಾಯಕ ಅಂತ ಆಗಿ ಅವರು ಮುಖ್ಯಮಂತ್ರಿಗಳಾದರೆ ಓಕೆ. ಜನಪ್ರತಿನಿಧಿಗಳಲ್ಲದ ಫುಟ್ಪಾತಲ್ಲಿ ಓಡಾಡುವಂತಹ ಎಲ್ಲರೂ ಸಿ ಎಂ ಆಗಕ್ಕೆ ಸಾಧ್ಯನಾ? ಅಂದರೆ ಸಿ ಎಂ ಸ್ಥಾನ ಅಷ್ಟು ಬೇಕಾಬಿಟ್ಟಿ ಬಿದ್ದಿದೆಯಾ? ಯಾವ ಅಂದಾಜಿನಲ್ಲಿ, ಯಾವ ಹೋಲಿಕೆಯಲ್ಲಿ, ಯಾವ ಸಾಮ್ಯತೆಯಲ್ಲಿ ಬೀದಿಲಿ ಹೋಗೋ ದಾಸಯ್ಯನನ್ನು ಸಿ ಎಂ ಮಾಡಿದ್ರು ಓಕೆ ಅಂತ ಜಮೀರ್ ಅಹಮದ್ ಖಾನ್ ಹೇಳಿದ್ದಾರೆ? ನನಗೆ ಅರ್ಥ ಆಗ್ತಾ ಇಲ್ಲಪ್ಪ. ಬನ್ನಿ ಅದೇನು ನೋಡೋಣ. ಮುಂದುವರಿತಾರೆ. ನಮ್ಮ ಪಕ್ಷ ಹೈಕಮಾಂಡ್ ಪಕ್ಷ. ಒಟ್ಟಲ್ಲಿ ನನ್ನ ಅಭಿಪ್ರಾಯ ನಾನು ಹೇಳ್ಬೋದು. ನನ್ನ ಅಭಿಪ್ರಾಯ ಇಷ್ಟೇ, 2028ವರೆಗೂ ಮನೆ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿಯಾಗಿ ಮುಂದುವರಿತಾರೆ. ನಮ್ಮ ಪಕ್ಷ ಹೈಕಮಾಂಡ್ ಪಕ್ಷ. ಅವ್ರು ಗೆರೆ ಹಾಕಿದ್ದು ನಾವು ಯಾರು ಗೆರೆದಾಟಲ್ಲ. ಅದಕ್ಕಿಂತ ಮುಂಚೆ ಭಾಳ ಸತಿ ಹೇಳಿದ್ವಿ, ತೀರ್ಮಾನ ಮುಖ್ಯಮಂತ್ರಿ ಬದಲಾವಣೆ ಮಾಡಬೇಕಾದ್ರೆ ಯಾರು ಮಾಡಬೇಕಾಗಿರೋದು? ಹೈಕಮಾಂಡ್ ಮಾಡಬೇಕಾಗಿರೋದು. ಮನೆ ಮಲ್ಲಿಕಾರ್ಜುನ ಖರ್ಗೆ ಅವರು, ರಾಹುಲ್ ಗಾಂಧಿ ಅವರು, ಮನೆಯ ಸೋನಿಯಾ ಗಾಂಧಿ ಅವ್ರು ಮಾಡಬೇಕಾಗಿರೋದು. ಅವ್ರು ಏನು ನಿರ್ಧಾರ ತಗೊಂತಾರೆ ಬದ್ಧ ನಾವು. ನಾನು ಅದಕ್ಕಿಂತ ಮುಂಚೆನೇ ಹೇಳಿದ್ದೆ, ನಾನು ಬೀದಿ ಹೋಗಿ ದಾಸಿಯಾಗಿ ಮಾಡಲಿ ಹೈಕಮಾಂಡ್, ನಾವು ಅದಕ್ಕೆ ಒಪ್ಕೊಂತೀವಿ. ನಾವು 2022 ಚುನಾವಣೆಗೆ ಸಿಎಂ ಸಿದ್ದರಾಮಯ್ಯ ಅವ್ರ ನೇತೃತ್ವದಲ್ಲೇ ಚುನಾವಣೆ ನಡೀಬೇಕ್ರಿ. ಅವ್ರು ನಮ್ಮ ಪಕ್ಷದ ನಾಯಕರು, ಅವರು ಅವ್ರ ನೇತೃತ್ವದಲ್ಲೇ ಎಲೆಕ್ಷನ್ ನಡೀಬೇಕು. ಎಲ್ಲ ಸರಿ. 2028ರವರೆಗೆ ಮುಖ್ಯಮಂತ್ರಿಯಾಗಿ ಸಿದ್ದರಾಮಯ್ಯನವರೇ ಮುಂದುವರಿತಾರೆ. ಗುಡ್. ಯಾಕೆ ಅಂತಂದ್ರೆ ಸಿದ್ದರಾಮಯ್ಯನವ್ರನ್ನ ಬಿಟ್ಕೊಡೋದಕ್ಕೆ ನಿಮಗೆ ಮನಸ್ಸಿಲ್ಲ. ಸಿದ್ದರಾಮಯ್ಯನವರ ಆಪ್ತರು, ಸಿದ್ದರಾಮಯ್ಯನವರ ಬಣ, ಸಿದ್ದರಾಮಯ್ಯನವ್ರಿಗೆ ನಿಮ್ಮ ಬೆಂಬಲ, ಅದರಲ್ಲಿ ನಿಮ್ಮ ನಿಷ್ಠೆಯನ್ನು ಯಾರು ಪ್ರಶ್ನೆ ಮಾಡೋಕ್ಕಾಗಲ್ಲ, ಜಮೀರ್ ಅಹಮದ್ ಖಾನ್ ಅವರೇ. ಆದರೆ ನಿಮ್ಮದು ಹೈಕಮಾಂಡ್ ಸಂಸ್ಕೃತಿ, ನಿಮ್ಮ ಹೈಕಮಾಂಡ್ ಏನು ತೀರ್ಮಾನ ಮಾಡುತ್ತಾ ಅದಕ್ಕೆ ನೀವು ಒಪ್ಕೊಳ್ಬೇಕು, ಅದನ್ನು ಒಪ್ಕೊಳ್ಳೋಣ. ಆದರೆ ಬೀದಿಯಲ್ಲಿ ಹೋಗೋ ದಾಸಯ್ಯನ ಯಾಕೆ ಮುಖ್ಯಮಂತ್ರಿ ಮಾಡುತ್ತೆ ನಿಮ್ಮ ಹೈಕಮಾಂಡ್? ನಿಮ್ಮ ಹೈಕಮಾಂಡ್ಗೆ ಬುದ್ಧಿ ಇಲ್ವಾ? ಬೀದಿಯಲ್ಲಿ ಹೋಗುವಂತಹ ದಾಸಯ್ಯನನ್ನು ಕರ್ಕೊಂಡು ಬಂದು ಮುಖ್ಯಮಂತ್ರಿ ಮಾಡೋದಕ್ಕೆ ಕಾಂಗ್ರೆಸ್ನಲ್ಲಿ ಯಾವ ಲೀಡರ್ಸು ಇಲ್ವಾ? ಹಾಗಾದರೆ ಕಾಂಗ್ರೆಸ್ ಅಷ್ಟು ಗತಿಗೆಟ್ಟು ಹೋಗಿದೆಯಾ? ಆ್ಯಂಡ್ ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಒಬ್ಬ ದಾಸಯ್ಯನು ಮುಖ್ಯಮಂತ್ರಿ ಆಗಬಹುದು, ಆದರೆ ಅದಕ್ಕೆ ಆದಂತಹ ಒಂದು ಪ್ರಕ್ರಿಯೆ ಇದೆ. ಆ ಪ್ರಕ್ರಿಯೆಯ ಭಾಗವಾಗಿ ದಾಸಯ್ಯನು ಮುಖ್ಯಮಂತ್ರಿ ಆಗಬಹುದು. ಆದರೆ ಲೋಕಾರೂಢಿಯಾಗಿ ಗಾದೆ ಮಾತು ನೀನು ಯಾವ ಊರು ದಾಸಯ್ಯ ಅನ್ನೋ ಪದವನ್ನು ನಾವು ಬಳಸ್ತೀವಿ. ಅಂದರೆ ನೀನು ಎಲ್ಲಿಯವನು, ನೀನು ಯಾರು, ನಿನಗೆ ಇಲ್ಲಿ ಏನು ಸಂಬಂಧ ಇಲ್ಲದೆ ಇರುವಂಥ ವ್ಯಕ್ತಿ ನೀನು, ಇರ್ರೆಲವೆಂಟ್ ಪರ್ಸನ್ ಅಂತ. ಈ ಪ್ರಶ್ನೆ ಬಂದಿರೋದು ಯಾರ್ದು? ಡಿ ಕೆ ಶಿವಕುಮಾರ್ ಅವ್ರದ್ದು. ಡಿ ಕೆ ಶಿವಕುಮಾರ್ ಅವ್ರನ್ನ ಮುಖ್ಯಮಂತ್ರಿ ಮಾಡ್ತಾರಾ ಇಲ್ವಾ ಅನ್ನೋದೊಂದು ಪ್ರಶ್ನೆ. ನೀವು ಡಿ ಕೆ ಶಿವಕುಮಾರ್ ಅವ್ರ ಬಗ್ಗೆ ಮಾತಾಡುವಾಗ ಬೀದಿಯಲ್ಲಿ ಹೋಗೋ ದಾಸಯ್ಯನನ್ನು ನೀವು ಅಲ್ಲಿ ಕನೆಕ್ಟ್ ಮಾಡಿ ಮಾತಾಡ್ತೀರಿ ಅಂತಂದರೆ ನಿಮಗೆ ಡಿ ಕೆ ಶಿವಕುಮಾರ್ ಅವರು ಬೀದಿಯಲ್ಲಿ ಹೋಗೋ ದಾಸಯ್ಯನ ಥರ ಕಾಣ್ತಾರ ಜಮೀರ್ ಅಹಮದ್ ಖಾನ್ ಅವರೇ? ಅಲ್ಲ, ಹೋಲಿಕೆ ನಾನು ಕೇಳ್ತಾ ಇರೋದು. ಬೀದಿಯಲ್ಲಿ ಹೋಗೋ ದಾಸಯ್ಯನನ್ನು ಕರ್ಕೊಂಡು ಬಂದು ಮುಖ್ಯಮಂತ್ರಿ ಮಾಡಿದವರು ಐ ಆಮ್ ಓಕೆ ಅಂತ ಹೇಳ್ತಿದ್ರಲ್ಲ. ಹಾಗಾದರೆ ಈಗ ಪ್ರಶ್ನೆ ಇರೋದು ಡಿ ಕೆ ಶಿವಕುಮಾರ್ ಅವ್ರದ್ದು ದಾಸಯ್ಯನದಲ್ಲ. ಸೊ ಡಿ ಕೆ ಶಿವಕುಮಾರ್ ಅವರು ನಿಮಗೆ ಬೀದಿಯಲ್ಲಿ ಹೋಗೋ ದಾಸಯ್ಯನ ಥರ ಕಾಣ್ತಾ ಇದ್ದಾರಾ ಜಮೀರ್ ಅಹಮದ್ ಖಾನ್ ಅವರೇ? ನೀವು ಅದನ್ನು ಕ್ಲಾರಿಟಿ ಕೊಡಬೇಕು. ಯಾಕಂದರೆ ನೀವು ಬಳಸುವ ಪದಗಳ ಬಗ್ಗೆ ನೀವು ಜಾಗರೂಕರಾಗಿರಬೇಕು. ನೀವು ಸಾಮಾನ್ಯ ವ್ಯಕ್ತಿ ಅಲ್ಲ, ಚಾಮರಾಜಪೇಟೆಯಲ್ಲಿ ಓಡಾಡುವಂಥ ಸಾಮಾನ್ಯ ವ್ಯಕ್ತಿ ನಮ್ಮ ಥರ ಅಲ್ಲ. ಯು ಆರ್ ಅ ಮಿನಿಸ್ಟರ್. ನಾಳೆ ಚಾಮರಾಜಪೇಟೆಗೆ ನಿಮಗೆ ಟಿಕೆಟ್ ತಪ್ಪಿಸಿ ಬೀದಿಯಲ್ಲಿ ಹೋಗೋ ದಾಸಯ್ಯನ ಕೊಟ್ಟರೆ ನೀವು ಸುಮ್ಮನೆ ಇರ್ತೀರಾ? ಬೀದಿಯಲ್ಲಿ ಹೋಗೋ ದಾಸಯ್ಯನ ಕೊಡೋದಕ್ಕೆ ಚಾಮರಾಜಪೇಟೆ ಏನು ಅನಾಥ ಶಿಶುನ? ಏನು ಮಾತಾಡ್ತಿದ್ದೀರಾ ನೀವೆಲ್ಲ? ಒಂದು ಹೋಲಿಕೆ ಬೇಡವಾ? ಬೀದಿಯಲ್ಲಿ ಹೋಗೋ ದಾಸಯ್ಯನ ಕೊಟ್ಟರು ಕೂಡ ಐ ಆಮ್ ಓಕೆ ವಿತ್ ಇಟ್ ಅಂತ ಅಂತಾರೆ.
ಸಿ ಎಮ್ ಕುರ್ಚಿ ಅನ್ನೋದು ನನಗೆ ಅರ್ಥ ಆಗ್ತಾ ಇಲ್ಲಪ್ಪ. ಆಮೇಲೆ ಇದು ಈ ವಿಚಾರದಲ್ಲಿ ಮತ್ತೆ ಭಾಳಷ್ಟು ಜನ ದಾಸಯ್ಯರು ಇರ್ತಾರಪ್ಪ, ಅವ್ರಿಗೆ ಬೇಜಾರಾಗಬಾರ್ದು ಇಂಥ ಡಿಸ್ಕಷನಲ್ಲಿ. ಜಮೀರ್ ಅಹ್ಮದ್ ಖಾನ್ ಅವರೇ, ನಾಳೆ ನೀವು ಮಾತಾಡುವಾಗ ಹುಷಾರಾಗಿ ಮಾತಾಡಬೇಕು. ಯಾಕೆ ಅಂದರೆ ಯಾರು ಇಂಥ ಪದಗಳಿಂದ ಟ್ರಿಗರ್ ಆಗ್ತಾರೆ ಹೇಳಕ್ಕೆ ಬರೋದಿಲ್ಲ. ಬಟ್ ಲೋಕಾರೂಢಿಯಾಗಿ ಹೇಳಿದ್ದಾರೆ, ಯಾರನ್ನೂ ಕೂಡ ಗುರಿಯಾಗಿರಿಸಿಕೊಂಡು ಜಮೀರ್ ಅಹ್ಮದ್ ಖಾನ್ ಅವರು ಹೇಳಿಲ್ಲ, ದಟ್ ಈಸ್ ಫಾರ್ ಶ್ಯೂರ್. ಬಟ್ ಡೆಫಿನೆಟ್ಲಿ ಇದು ಶಬ್ದಾರ್ಥ ಅಲ್ಲ. ಬೀದಿಯಲ್ಲಿ ಹೋಗೋ ದಾಸಯ್ಯ ಅಂತಂದರೆ ಆ್ಯಕ್ಚುಯಲ್ ಆಗಿ ಪದದ ಶಬ್ದದ ಅರ್ಥ ಅಲ್ಲ, ಅದರ ಭಾವಾರ್ಥ. ಯಾರನ್ನ ಬೇಕಾದರೂ ಮಾಡಬಹುದು ಅಂತ. ಯಾರನ್ನ ಬೇಕಾದರೂ ಮಾಡೋದಕ್ಕೆ ರಾಜ್ಯ ಏನು ಬಿಟ್ಟು ಬಿದ್ದಿದೆಯಾ? ಈ ಹೈಕಮಾಂಡ್ ಈ ರಾಜ್ಯವನ್ನು ಬೇಕಾಬಿಟ್ಟು ಟ್ರೀಟ್ ಮಾಡ್ತಾ ಇದ್ದಾರಾ? ಅದೆಲ್ಲ ನಡೆಯಲ್ಲ. ಕಾಂಗ್ರೆಸ್ಸಲ್ಲೂ ಲೀಡರ್ಸ್ ಇದ್ದಾರೆ, ಯಾರನ್ನ ಬೇಕಾದರೂ ಮಾಡಲಿ ಅಂತ ಹೇಳಿದ್ರೆ ಒಂದು ಮಾತು. ಅದು ಬೀದಿಯಲ್ಲಿ ಹೋಗಿ ದಾಸಯ್ಯನಿಗೂ ಮತ್ತು ಡಿ ಕೆ ಶಿವಕುಮಾರ್ ಅವ್ರಿಗೂ ಹೋಲಿಕೆ ಮಾಡಿ ಮಾತಾಡ್ತಾರೆ ಜಮೀರ್ ಅಹ್ಮದ್ ಖಾನ್ ಅವರು. ತಿಳಿದು ಮಾತಾಡ್ತಾರೋ ತಿಳಿದೇ ಮಾತಾಡ್ತಾರೋ ನನಗೆ ಗೊತ್ತಿಲ್ಲ ಅಪ್ಪ.